ನಮಸ್ತೆ ಸ್ನೇಹಿತರೆ, ಕೀರ್ತನ ಫುಡ್ ಬೈಟ್ಸ್ ಕಿಚನ್ಗೆ ಸುಸ್ವಾಗತ. ಇವತ್ತು ನಾವು ಹುಣಸೆ ಹೂವಿನಿಂದ ಹೇಗೆ ಚಟ್ನಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು 200 ಗ್ರಾಮ್ ಆಗುವಷ್ಟು ಅವರೆ ಬೇಳೆನ ಕೂಗಿಸಿಟ್ಕೊಂಡಿದ್ದೀವಿ. ಇಲ್ಲಿ ಒಂದು ವಿಷಲ್ ಬಿಟ್ಟರೆ ಸಾಕು, ಬೆಂದಿರುತ್ತೆ ಅವರೆ ಬೇಳೆ. ಇವಾಗ ನಾವು ಹುಣಸೆ ಹೂವನ್ನು ತೊಗೊಂಡಿದ್ದೀವಿ. ಹುಣಸೆ ಹೂವು ನಮ್ಮ ಊರಿಂದ ತಗೊಬಂದಿದ್ರು ನಮ್ಮ ಅಮ್ಮ. ಅದಕ್ಕೆ ಈಗ ಹುಣಸೆ ಹೂವನ್ನು ನೀಟಾಗಿ ತೊಳೆದಿಟ್ಕೊಂಡಿದ್ವಿ. ತೊಳೆದ್ಬಿಟ್ಟು ಅದಕ್ಕೆ 1-2 ಗ್ಲಾಸ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಬೇಕು. ಮೆತ್ತಗಾಗುತ್ತೆ ಅದು ಕುದಿಸಾದ್ಮೇಲೆ. ನೋಡಿ ಈ ಥರ. ಈಗ ಒಂದು ಸ್ವಲ್ಪ ತಣ್ಣೀರು ಹಾಕೋಬಿಟ್ಟು ಅದನ್ನು ಸೋಸ್ಕೊಂಡಾದ್ಮೇಲೆ ಸೈಡಿಗೆ ಎತ್ತಿಟ್ಕೊಳ್ಳಿ. ಇದನ್ನು ಫಸ್ಟ್ ಕೈಯಲ್ಲಿ ನೀರಿರುತ್ತಲ್ಲ ಅದನ್ನು ಹಿಂಡ್ಬಿಟ್ಟು ಸೈಡಿಗೆ ಒಂದು ತಟ್ಟೆಯಲ್ಲಿ ಪಾತ್ರೆಯಲ್ಲಿ ಇಟ್ಕೊಂಡ್ರೆ ಆಗುತ್ತೆ. ಈಗ ನೋಡಿ ಇಟ್ಕೊಂಡಿದ್ದೀವಿ. ಈಗ ಇದಕ್ಕೆ ಏನೇನು ಬೇಕಾಗುತ್ತೆ ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಸ್ಪೂನ್ ಕಡಲೆ, ಬೆಳ್ಳುಳ್ಳಿ, ಕಾಯಿ, ಜೀರಿಗೆ, ಮೆಣಸು ಒಂದು ಸ್ವಲ್ಪ, ಮತ್ತು ಈರುಳ್ಳಿ, ಕರಿಬೇವು, ಮೆಣಸಿನ್ಕಾಯಿ ಇಷ್ಟು ಬೇಕಾಗಿರೋದು ಇದಕ್ಕೆ ಖಾರ ಮಾಡೋದಕ್ಕೆ. ಇವಾಗ ನಾವು ಮೊದಲಿಗೆ ಜಾರ್ಗೆ ಒಂದು ಸ್ವಲ್ಪ ಕೊಬ್ಬರಿ ಮತ್ತು ಕಾಯಿ ಮಿಕ್ಸ್ ಮಾಡಿರೋದು, ಮತ್ತು ಬೆಳ್ಳುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, ಮತ್ತು ಕಡಲೆ ಒಂದು 2 ಸ್ಪೂನ್ ಕಡಲೆ, ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಕಡಲೆ ಆದರೆ ಸಾಕು. ಮತ್ತು ಇವಾಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು, ಜೀರಿಗೆ ಹಾಕ್ಕೊತಿದ್ದೀವಿ. ಜೀರಿಗೆ ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಆದರೆ ಸಾಕು. ಇವಾಗ ಎಲ್ಲ ಆದಮೇಲೆ ಮಸಾಲೆಗೆ 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿನ ಹಾಕ್ಕೊತಿದ್ದೀವಿ. ಈಗ ಚೆನ್ನಾಗಿ ಇದನ್ನು ಗ್ರೈಂಡಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಈ ಹುಣಸೆ ಹೂವು ಇರುತ್ತಲ್ಲ, ಅದು ತಣ್ಣಗಾಗಿರುತ್ತಲ್ಲ ಅದನ್ನು ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡಿ. ನೋಡಿ ಈ ಥರ. ಮತ್ತು ಈಗ ನೀವು ಅವರೆ ಬೇಳೆ ಕೂಗಿಸ್ಕೊಂಡಿರ್ತೀರಲ್ಲ, ಆ ನೀರಲ್ಲೇ ಈ ಮಸಾಲೆನ ಹಾಕಿ ಫುಲ್ಲು ಮಿಕ್ಸ್ ಮಾಡಾದ್ಮೇಲೆ ಈಗ ಒಗ್ಗರಣೆ ಹೇಗೆ ಮಾಡೋದು ಅಂತ ನೋಡೋಣ. ಒಗ್ಗರಣೆಗೆ ಸ್ವಲ್ಪ 1-4 ಸ್ಪೂನ್ ಎಣ್ಣೆ, ಮತ್ತು ಒಂದು ಸ್ವಲ್ಪ ಜೀರಿಗೆ ಬೇಡ, ಸಾಸಿವೆ, ಈರುಳ್ಳಿ ಮತ್ತು ಕರಿಬೇವು, ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈ ಮಸಾಲೆ ಏನಿರುತ್ತೋ ಎಲ್ಲನೂ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟರೆ ಸಾಕು. ರುಚಿಯಾದ ಚಟ್ನಿ ರೆಡಿ ಆಗುತ್ತೆ. ಇದನ್ನು ನೀವು ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ, ಚಪಾತಿ, ಮುದ್ದೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು. ನೋಡ್ತಾ ಇರ್ಬೋದು ಕುದೀತಾ ಇದೆ. ಇವಾಗ ಚೆನ್ನಾಗಿ ಕುದಿಬೇಕದು. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿ. ಧನ್ಯವಾದಗಳು. ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ಊಟ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.